ಸರ್ 2007ರಲ್ಲಿ ಸಿಕ್ಸರ್, ಈಗಾಗಲೇ 2025 ಬಂತು. ಪ್ರಾಬ್ಲಿ ಸಿಕ್ಸರ್ ಗಿಂತ ಮುಂಚೆ 2 ವರ್ಷ ಅಂದ್ರೆ ಸಿನಿಮಾ ತಯಾರಿಸಿದ್ರಲ್ಲಿ 20 ವರ್ಷ ಆಗಿದೆ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದು. ಡೈರೆಕ್ಟರ್ ಹ್ಯಾಟ್ ಹಾಕೊಂಡೆ 20 ವರ್ಷ ಆಗಿದೆ. ಡೈರೆಕ್ಟ್ ಹ್ಯಾಟ್ ಹಾಕೊಂಡೆ 20 ವರ್ಷ ಆಗಿದೆ. 2005ರಲ್ಲೇ ಮೂರ್ತ ಆಗಿದ್ದು ಸಿಕ್ಸರ್. ಯಾ, ಸೊ ಬಹುಶಃ ಅಲ್ಲಿಂದ ಇಲ್ಲಿವರೆಗೂ ಆಸ್ ಎ ಫಿಲ್ಮ್ ಮೇಕರ್ ನಿಮ್ಮಲ್ಲೂ ಸಾಕಷ್ಟು ಎವಲ್ಯೂಷನ್ ಆಗಿರುತ್ತೆ. ಅಂಡ್ KFI ಯಲ್ಲೂ ಕೂಡ ತುಂಬಾನೇ ಬದಲಾವಣೆಗಳು ಎವಲ್ಯೂಷನ್ ಆಗಿದೆ. ಆ ತರದ್ದು ಮೇಜರ್ ಎವಾಲ್ವ್ ಏನಾಗಿದೆ ಆಸ್ ಎ ಫಿಲ್ಮ್ ಮೇಕರ್ ನೀವು? ಮುಂಚೆ ಎಲ್ಲ ಏನಂದ್ರೆ, ಈಗ ನಾನು ಇನಿಷಿಯಲ್ ಡೇಸ್ ಅಲ್ಲಿ ಡೈರೆಕ್ಟರ್ ಆದಾಗ ನಾನು ಎಕ್ಸ್ಪೋಸ್ ಆಗಿದ್ದೆ ಬರೀ ಇಂಡಿಯನ್ ಫಿಲ್ಮ್ಸ್ ಮಾತ್ರ ಆಸ್ ಅನ್ ಆಡಿಯನ್, ಮತ್ತೆ ಆಸ್ ಎ ಟೆಕ್ನಿಷಿಯನ್ ಕೂಡ. ಹೌದು, ಟೆಕ್ನಿಷಿಯನ್ ಆಗು ಬರೀ ಇಂಡಿಯನ್ ಫಿಲ್ಮ್ಸ್ ಬಗ್ಗೆ ಮಾತ್ರ ನನಗೆ, ನಾನು ಏನೇ ಸ್ಟಡಿ ಮಾಡಿದ್ರು, ಫಿಲ್ಮ್ ನೋಡಿದ್ರು, ಸ್ಟಡಿ ಮಾಡಿದ್ರು ಅಥವಾ ಇನ್ಸ್ಪೈರ್ ಆದ್ರು, ಏನೇ ಇದ್ರು ಬರೀ ಇಂಡಿಯನ್ ಫಿಲ್ಮ್ಸ್ ಮಾತ್ರ ಇರ್ತಾ ಇತ್ತು ರೆಫರೆನ್ಸ್ ಪಾಯಿಂಟ್ ಅಂತ. ಆಮೇಲೆ ಈ ಏನು ಇಂಟರ್ನೆಟ್ ಯುಗ ಸ್ಟಾರ್ಟ್ ಆಯ್ತಲ್ಲ, ಅಂದ್ರೆ ಇಂಟರ್ನೆಟ್ ಅವಾಗ್ಲೂ ಇತ್ತು, 2005 ಅಲ್ಲೂ ಇತ್ತು, ಬಟ್ ಇಷ್ಟೊಂದು ಸ್ಪೀಡ್ ಇರ್ಲಿಲ್ಲ. ಒಂದು 15ರಿಂದ ಈಚೆಗೆ ಸ್ವಲ್ಪ ಎಲ್ಲ ಜಾಸ್ತಿ ಆಯ್ತಲ್ಲ, ಅಲ್ಲಿಂದ ನಾನು ಆಸ್ ಅನ್ ಆಡಿಯನ್ ವರ್ಲ್ಡ್ ಫಿಲ್ಮ್ಸ್ಗೆ ಎಕ್ಸ್ಪ್ಲೋರ್ ಸ್ಟಾರ್ಟ್ ಆದೆ. ಅದರಲ್ಲೂ ಎಸ್ಪೆಷಲಿ OTT ಎರ ಸ್ಟಾರ್ಟ್ ಆದ್ಮೇಲೆ. ಮುಂಚೆ ಅದನ್ನೆಲ್ಲ ನೋಡ್ಬೇಕಂದ್ರೆ ತುಂಬಾ ಫೆಸ್ಟಿವಲ್ಗಳಿಗೆ ಹೋಗಿ ಅಲ್ಲಿ ಮಾತ್ರ ನೋಡಕ್ ಆಗ್ತಾ ಇತ್ತು. ಈಗ ಇದು OTT ಇದೆಲ್ಲ ಬಂದ್ಮೇಲೆ ಈಸಿ, ಫಿಂಗರ್ ಟಿಪ್ಸ್ ಫೋನ್ ಅಲ್ಲೇ ನೋಡ್ಬೋದು ಈಗ. ಹಂಗೆ ಸ್ಟಾರ್ಟ್ ಆದಾಗ ಅಲ್ಲಿಂದ ಆಸ್ ಅನ್ ಆಡಿಯನ್ ನಾನು ಹೇಗೆ ಎವಾಲ್ವ್ ಆದ್ನು ಅಂದ್ರೆ, ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರೀಸ್ ನೋಡೋದು, ಡಿಫ್ರೆಂಟ್ ಕೈಂಡ್ ಆಫ್ ನೆರೇಷನ್ಸ್, ಡಿಫ್ರೆಂಟ್ ಕೈಂಡ್ ಆಫ್ ಟೆಕ್ನಿಕ್ಸ್. ನಾನು ಒಳಗಡೆ ಇರೋ ಆಡಿಯನ್ ಎಷ್ಟು ಅದಕ್ಕೆಲ್ಲ ಎಕ್ಸ್ಪೋಸ್ ಆಗ್ತಾ ಹೋದ್ನೋ, ಅಷ್ಟೇ ನಾನು ಒಳಗಡೆ ಇರುವಂತ ಫಿಲ್ಮ್ ಮೇಕರ್ ಇದ್ದಾನೆ ಅವನು ಅಷ್ಟೇ ಅಲರ್ಟ್ ಆಗ್ತಾ ಹೋದ. ಅಂದ್ರೆ ನಾವು ಈ ಟೆಕ್ನಿಕ್ಸ್ನೆಲ್ಲ ಅಡಾಪ್ಟ್ ಮಾಡ್ಕೋಬೇಕು. ಸೊ ಆಡಿಯನ್ಸಿಗೆ, ನಾನು ಒಳಗಡೆ ಇರೋ ಆಡಿಯನ್ನು ಇಷ್ಟೊಂದು ಇಂಟೆಲಿಜೆಂಟ್ ಆಗ್ತಾ ಇದ್ದಾನೆ, ಮೆಚೂರ್ಡ್ ಆಗ್ತಾ ಇದ್ದಾನೆ ಅಂತ ಅಂದಾಗ ಅದನ್ನ ಮೀರಿ ನಾವು ಡೆವಲಪ್ ಆಗ್ಬೇಕು ಆಸ್ ಎ ಫಿಲ್ಮ್ ಮೇಕರ್. ಸೊ ಆ ಪ್ರೋಸೆಸ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಆ ಎವಲ್ಯೂಷನ್ ಅನ್ನೋದು ರಿಸರ್ಚ್, ಒಂದ್ ಸೆಕೆಂಡ್ ರಿಸರ್ಚ್ ಸ್ಟಡಿ, ಆಮೇಲೆ ನಾವೇನ್ ಕಲ್ತಿದೀವೋ, ಆಮೇಲೆ ಕಲಿಯೋದ್ರ ಜೊತೆಗೆ ಲರ್ನಿಂಗ್ ಬೇರೆ, ಅನ್ಲರ್ನಿಂಗ್ ಅಂತ ಒಂದಿರುತ್ತೆ. ಎಕ್ಸಾಕ್ಟ್ಲಿ. ಸೊ ಅನ್ಲರ್ನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಇಷ್ಟು ದಿನ ನಾವ್ ಹಂಗಾರಿ ಕಲ್ತಿದ್ದೆಲ್ಲ ಒಂಚೂರು ಹಂಗಾರಿಗೆಲ್ಲ ಇದೆಲ್ಲ ಬೇರೆ, ನಾವ್ ಅನ್ಕೊಂಡಿದ್ ಬೇರೆ, ಈಗ ಆಗ್ತಾ ಇರೋದು ಬೇರೆ, ಈ ತರದ್ದೆಲ್ಲ ಇದೆ. ಸೊ ಈ ಜನರೇಷನ್ ಆಡಿಯನ್ಸ್ಗೆ ನಾವು ಅವ್ರಿಗೆ ಸ್ಯಾಟಿಸ್ಫೈ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಾವು ಈ ಅನ್ಲರ್ನಿಂಗ್ ಒಂದಷ್ಟಿತ್ತು, ಆ ಅನ್ಲರ್ನಿಂಗ್ ಎಲ್ಲ ಮಾಡ್ಕೊಂಡು ಬಂದು